ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಏನು ಇವತ್ತಿನ ದಿವಸ ನಾವು ಈ ಒಂದು ಉತ್ತರ ಕರ್ನಾಟಕದ ಏನು ಕಂಡುಮೆಟ್ಟಿನ ನಾಡು ಅಂತ ಕರಿತಿದ್ವಿ, ಅಂದಿನ ಅವಿಭಾಜ್ಯ ಧಾರವಾಡ ಜಿಲ್ಲೆಯ ಈಗಿನ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಈ ಒಂದು ಡಂಬ ಗ್ರಾಮದ ಐವಿ ಅಂದ್ರೆ ಪರಿವೀಕ್ಷಣಾ ಮಂದಿರ 1861ರಲ್ಲಿ ವಿಕ್ಟೋರಿಯಾ ರಾಣಿ, ಬ್ರಿಟಿಷ್ ರಾಣಿ ಆಗಿರ್ತಕ್ಕಂಥ ವಿಕ್ಟೋರಿಯಾ ರಾಣಿ ಇಲ್ಲಿ ಬಂದು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಒಂದು ಪರಿವೀಕ್ಷಣಾ ಮಂದಿರವನ್ನು ಕಟ್ಟಿಸಿದ್ದಾಳೆ. ಅದೇ ತರನಾಗಿ ಅದರ ಎದುರಿಗೆ ಇರ್ತಕ್ಕಂಥ ಈ ಒಂದು ದೊಡ್ಡ ಬಸಪ್ಪನ ಗುಡಿ ಇದೆ. ಆ ದೊಡ್ಡ ಬಸಪ್ಪನ ಗುಡಿ ಎದುರಿಗೆ ಒಂದು ರಾಣಿ ವಿಕ್ಟೋರಿಯಾ ರಾಣಿ ಕಟ್ಟಿಸಿರ್ತಕ್ಕಂಥ ಸಾವಿರಾರು ಎಕರೆ ಆ ಒಂದು ಕೆರೆ ಇದೆ. ಅಲ್ಲಿಯ ಸುತ್ತಮುತ್ತಲಿನ ಒಂದು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ರೈತರಿಗೆ ಆ ಒಂದು ನೀರಿನ ಒಂದು ಬಳಕೆ ಆಗಲಿ, ಆ ಕೃಷಿ ಚಟುವಟಿಕೆ ಉತ್ತೇಜನ ಆಗಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ಆ ರಾಣಿ ಆ ಒಂದು ಕೆರೆಯನ್ನು ಕಟ್ಟಿಸಿದ್ದಾಳೆ. ಅವಳ ನೆನಪಿಗಾಗಿನೇ ವಿಕ್ಟೋರಿಯಾ ರಾಣಿ ಕಟ್ಟಿಸಿರ್ತಕ್ಕಂಥ ಕೆರೆ ಅಂತಂದೇಳಿ ಅಲ್ಲಿ ನಾಮಕರಣ ಮಾಡಿದ್ದಾರೆ. ಅದೇ ತರನಾಗಿ ಇಲ್ಲಿ ಬಂದು ತಳ್ಳಲಿಕ್ಕೆ ಒಂದು ಪ್ರವಾಸಿ ಮಂದಿರ ಅಂತಂದೇಳಿ ಕಟ್ಟಿದ್ದಾರೆ. ಆ ಪ್ರವಾಸಿ ಮಂದಿರ ಇವತ್ತಿನ ದಿವಸ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದನ್ನ ನಾವು ನೋಡ್ಕೊಂಡ್ ಬರೋಣ. ಬನ್ನಿ ಹಾಗಾದ್ರೆ ಆ ಒಂದು ಪರೀಕ್ಷಣಾ ಮಂದಿರವನ್ನ ನೋಡ್ಕೊಂಡ್ ಬರೋಣ. ವೀಕ್ಷಕರಲ್ಲಿ ನೋಡ್ತಿರ್ಬೋದು, ಗದಗ ಜಿಲ್ಲೆ ಗದಗ ಮುಂಡ್ರಿಗಿ ತಾಲೂಕಿನ ಇದು ಪರಿವೀಕ್ಷಣಾ ಮಂದಿರ. ರಾಣಿ ವಿಕ್ಟೋರಿಯಾ ರಾಣಿ ಕಟ್ಟಿಸಿದಂತ ಈ ಪರಿವೀಕ್ಷಣಾ ಮಂದಿರ, ಇದು ಹೊರಗಿನ ಒಂದು ವ್ಯವಸ್ಥೆ ಯಾವ ರೀತಿ ಇಟ್ಟಿದ್ದಾರೆ ಅಂತ ತಾವು ನೋಡ್ತಿರ್ಬೋದು. ಅವತ್ತಿನ 1861ನೇ ಇಸ್ವಿಯಲ್ಲಿ ರಾಣಿ ವಿಕ್ಟೋರಿಯಾ ರಾಣಿ ಕಟ್ಟಿಸಿದಂತ ಈ ಒಂದು ಸುಂದರವಾದಂತ ಒಂದು ಐತಿಹಾಸಿಕ ಒಂದು ಪರಿವೀಕ್ಷಣಾ ಮಂದಿರ ಇವತ್ತು ಯಾವ ರೀತಿ ಪಾಳು ಬಿದ್ದಿದೆ, ಅದು ಸರಿಯಾದ ನಿರ್ವಹಣೆ ಇಲ್ಲದೆ ಯಾವ ರೀತಿ ಬೇಕೋ ಎನ್ನುತ್ತಿದೆ ಅಂತ ನೋಡ್ಬೋದು. ಅವತ್ತು 1861ನೇ ಇಸ್ವಿಯಲ್ಲಿ ಕಟ್ಟಿಸಿದಂತ ಆ ಸುಂದರ ಭವ್ಯವಾದ ಕಟ್ಟಡ ಇನ್ನು ನಿಮಗೆ ನೋಡಲು ಸಿಗುತ್ತೆ. ಬಟ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಧರ್ಮೇಂದ್ರ ಇಟಗಿ. ಅವತ್ತಿನ ಅಖಂಡ ಧಾರವಾಡ ಜಿಲ್ಲೆಯ ಒಂದು ಭವ್ಯವಾದ ಒಂದು ಅಲ್ಲಿ ಎದುರಿಗೆ ವಿಕ್ಟೋರಿಯಾ ರಾಣಿ ಕಟ್ಟಿಸಿದಂತ ಒಂದು ಕೆರೆ, ಸಾವಿರಾರು ಎಕರೆ ಕೆರೆ ಒಂದು ರೈತರಿಗೆ ಉಪಯುಕ್ತ ಆಗಲಿ ಅಂತೇಳಿ ನೀರಾವರಿ ಯೋಜನೆ ಮಾಡಿದ್ದಾರೆ. ಈ ಕಡೆ ಒಂದು ಐತಿಹಾಸಿಕ ದೇವಸ್ಥಾನ, ದೊಡ್ಡ ಬಸಪ್ಪ ದೇವಸ್ಥಾನ ನೋಡ್ಬೋದು. ಈ ಒಂದು ಐತಿಹಾಸಿಕ ಒಂದು ಸುಂದರವಾದಂಥ ಅವತ್ತು 1861ನೇ ಇಸ್ವಿಯಲ್ಲಿ ಕಟ್ಟಿಸಿದಂಥ ಈ ಸುಂದರವಾದಂಥ ಭವ್ಯ ಬಂಗಲೆ ತಂಗಲು ಅನೇಕ ಅವತ್ತಿನ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ಬರ್ತಿದ್ರು. ಇವತ್ತು ಇಂದಿನ ಸರ್ಕಾರ ಇದನ್ನು ಇವತ್ತು ಯಾವ ರೀತಿ ನಿರ್ವಹಣೆ ಮಾಡ್ತಿದೆ, ಯಾವ ರೀತಿ ಇದೆ ಅನ್ನೋದನ್ನು ನೀವು ಲೈವ್ ಆಗಿ ನೋಡ್ತಿರ್ಬೋದು. ಅವತ್ತು ಎಷ್ಟೊಂದು ಮಜಬೂತವಾಗಿ ಒಂದು ತಂಪಾದ ವಾತಾವರಣ ಇರಲಿ ಅಂತ ಒಂದು ಎಷ್ಟೊಂದು ಅದ್ಭುತವಾದಂಥ ಕಟ್ಟಡವನ್ನು ಕಟ್ಟಿದ್ದಾರೆ. ಬಟ್ ಅದರ ನಿರ್ವಹಣೆ ಎಷ್ಟೊಂದು ಕಳಪೆಯಾಗಿ, ನಿರ್ವಹಣೆ ಸರಿಯಾಗಿಲ್ಲದೆ, ಒಂದು ಕಸ ಹೊಡಿಲಿಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲದೆ, ಕಟ್ಟಡ ಇದ್ದಿದ್ದನ್ನು ಸರಿಯಾದ ಬಳಕೆ ಇಲ್ಲದೆ, ಯಾವ ರೀತಿಯಾಗಿ ಧೂಳು ಮತ್ತು ಹೊಲಸು ಹಿಡಿದಿದೆ, ಅದನ್ನು ಸರಿಯಾಗಿ ಲೈಟಿನ ವ್ಯವಸ್ಥೆ ಇಲ್ಲದೆ, ನೀರಿನ ವ್ಯವಸ್ಥೆ ಇಲ್ಲದೆ, ಇವತ್ತು ಬಂದಂಥ ಪ್ರಯಾಣಿಕರಿಗೆ ಆಗಲಿ, ಬಂದಂಥ ಅಧಿಕಾರಿಗಳಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ಇರಬೇಕಾದಂಥ ಐವಿಯನ್ನು ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥಾಪಕರು ಸರಿಯಾಗಿ ಇಲ್ಲಿ ಇರೋದಿಲ್ಲ ಅನ್ನೋ ಒಂದು ಕೂಗು ಸ್ಥಳೀಯ ಜನರಿಂದ ಕೇಳಿ ಬರ್ತಾ ಇದೆ. ಹಾಗೆ ನೋಡ್ತಿರ್ಬೋದು, ಇಲ್ಲಿ ಒಂದು ಇಷ್ಟೊಂದು ಸುಂದರವಾದಂಥ ಭವ್ಯ ಬಂಗಲೆ ಇವತ್ತು ಪಾಳು ಬಿದ್ದಂಥ ಸ್ಥಿತಿ. ಎಲ್ಲಿ ನೋಡಿದ್ರೆ ಜೇಡ, ಕಂಜೂರುಗಳ ಇವೆಲ್ಲ ಕಾಣುತ್ತೆ. ಅವತ್ತು ಎಷ್ಟು ಭವ್ಯವಾದಂಥ ಒಂದು ಕಟ್ಟಡಕ್ಕೆ ಇಷ್ಟೊಂದು ಮೆರುಗನ್ನು ನೀಡಿದ್ದಾರೆ. ಬಟ್ ಇವತ್ತು ನಿರ್ವಹಣೆ ಇಲ್ಲದೆ ಒಂಥರ ಹಾಳು ಕೊಂಪೆಯ ವಾತಾವರಣ ನಿರ್ಮಾಣ ಆಗಿದೆ. ಇದನ್ನು ಸರಿಯಾದ ನಿರ್ವಹಣೆ ಮಾಡಿದ್ದೇ ಆದರೆ ಆವತ್ತಿನ 1861ನೇ ಇಸ್ವಿಯಲ್ಲಿ ಕಟ್ಟಿಸಿದಂಥ ಈ ಸುಂದರವಾದಂಥ ಭವ್ಯ ಒಂದು ಕಟ್ಟಡ ಯಾವ ರೀತಿ ಒಂದು ಟೆಕ್ನಾಲಜಿಯನ್ನು ಬಳಸಿ ಕಟ್ಟಿಗೆಯನ್ನು, ಅವತ್ತಿನ ಕಟ್ಟಿಗೆ ಹಾಗೇವೆ, ಅವೆಲ್ಲ ಹುಳುಕು ಹಿಡಿದು ಜೇಡ ಕಟ್ಟಿದೆ. ಎಲ್ಲಿ ನೋಡಿದರೆ ಅಲ್ಲಿ ಖಂಜೂರುಗಳ, ಜೇನು ಇಲಿಗಳು, ಹೀಗೆ
ಒಂದು ಅವ್ಯವಸ್ಥೆ ಆಗರ ಅಂತ ಕೇಳ್ಬೋದು. ಸರಿಯಾದ ನಿರ್ವಹಣೆ ಇಲ್ಲ. ಇಂಥ ಒಂದು ಸುಂದರವಾದ ಒಂದು ಕಟ್ಟಡಕ್ಕೆ ಕಾಯಕಲ್ಪ ಕೊಡಬೇಕು. ಸರ್ಕಾರ ಸರಿಯಾದ ನಿರ್ವಹಣೆ ಮಾಡಿದ್ದೇ ಆದರೆ ಮುಂದಿನ ದಿನಮಾನದಲ್ಲಿ ಇಲ್ಲಿ ಸ್ವಚ್ಛತೆ ಬಗ್ಗೆ ಮತ್ತು ಒಳ್ಳೆ ಗಾರ್ಡನ್ ಕೂಡ ನಿರ್ವಹಣೆ ಮಾಡ್ಬೋದು. ಆದರೂ ಕೂಡ ಸರ್ಕಾರ ವಹಿಸಿದೆ. ಸರಿಯಾದ ಸಿಬ್ಬಂದಿಗಳು ಇಲ್ಲಿ ಇರದೇ ಇರೋ ಕಾರಣ ಇಲ್ಲಿ ಯಾರು ಬೇಕಾಬಿಟ್ಟಿ ಬಂದು ಏನೋ ಒಂದು ಎಲ್ಲ ಹೊಲಸು ಮಾಡಿ ಹೋಗ್ತಾರೆ. ಬಾಟಲಿಗಳು ಎಲ್ಲೆಂದರಲ್ಲಿ ಕುಡಿದಂಥ ಬಾಟ್ಲಿಗಳು ಸಿಗ್ತವೆ, ಮದ್ಯಪಾನ ಮಾಡಿ ಹೋಗ್ತಾರೆ, ಯಾರು ಕೇಳದೇ ಇರೋದು, ಸ್ಮೋಕಿಂಗ್ ಮಾಡ್ತಾರೆ. ಇದೆಲ್ಲ ಒಂದು ನಮೂನಿ ದುಶ್ಚಟಗಳ ತಾಣ ಆಗಿದೆ ಅಂತ ಹೇಳ್ಬೋದು. ಸರ್ಕಾರ ಇಂಥದ್ರ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತವಾದಂಥ ಇಲ್ಲಿ ಭದ್ರತೆ ಒಂದು ವ್ಯವಸ್ಥೆ ಮಾಡಬೇಕು. ಹಾಗೆ ಇಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು. ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಬೇಕು, ಲೈಟಿನ ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ಇಷ್ಟೆಲ್ಲ ಒಂದು ಗಾರ್ಡನ್ ವ್ಯವಸ್ಥೆ ಮಾಡಿದ್ದೇ ಆದರೆ ಸುಂದರವಾದಂಥ ಅವತ್ತಿನ 1861ನೇ ಇಸ್ವಿಯಲ್ಲಿ ಕಟ್ಟಿಸಿದಂಥ ಈ ಭವ್ಯ ಸುಂದರ ಕಟ್ಟಡ ಇವತ್ತು ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಬರ್ರಿ, ಅಲ್ಲಿ ಕಟ್ಟಿಸಿದಂಥ ನೀವು ಇಸ್ವಿ ಕೂಡ ನೋಡ್ಬೋದು. 1861ನೇ ಇಸ್ವಿಯಲ್ಲಿ ರಾಣಿ ವಿಕ್ಟೋರಿಯಾ ಎಲಿಜಬೆತ್ ರಾಣಿ ಕಟ್ಟಿಸಿದಂಥ ಈ ಭವ್ಯವಾದಂಥ ಬಂಗ್ಲೆ ಇನ್ನೂ ನೋಡ್ರಲ್ಲಿ ನೋಡ್ತಿರ್ಬೋದು ನೀವು ಮೇಲ್ಗಡೆ ಆಲದ ಸಸಿ ಬೆಳೆದಿದೆ. ಅದನ್ನ ಹಂಚುಗಳು ಇವತ್ತು ನಾಳೆ ಬೀಳುವಂಥ ಸ್ಥಿತಿ ಇದೆ. ಇವನ್ನ ಸರಿಯಾದ ನಿರ್ವಹಣೆ ಇಲ್ಲ. ಹೀಗಾಗಿ ಅವತ್ತಿನ ಕಟ್ಟಿಸಿದಂಥ ಒಂದು ಕಟ್ಟಡಕ್ಕೆ ಕಾಯಕಲ್ಪ ನೀಡಿದ್ದೇ ಆದರೆ ಇದನ್ನು ಉಳಿಸ್ಕೋಬೋದು. ಅವತ್ತು ಯಾವ ರೀತಿ ನಮ್ಮ ಅಜೀಬುತವಾಗಿ ಕಟ್ಟಿಸಿದ್ರು ಇದನ್ನ ಬಿಸಿಲಿಗೆ ಬಂದಂಥ ತಂಗಿ ಇಲ್ಲಿ ಮುಂದಿನ ತಮ್ಮ ಪ್ರಯಾಣವನ್ನು ಬೆಳೆಸಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥಿತವಾದಂಥ ಕಟ್ಟಡವನ್ನು ಕಟ್ಟಿದ್ರು. ಅದನ್ನು ನಮ್ಮ ಕಡೆಯಿಂದ ಉಳಿಸ್ಕೊಳ್ಳೋಕು ಆಗ್ತಾ ಇಲ್ಲ. ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿಯಾಗಿ ಗಲೀಜು ಮಾಡಿ ಒಂದು ಸರಿಯಾದ ನಿರ್ವಹಣೆ ಇಲ್ಲ. ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ರೋಣ ಜಿ ಎಸ್ ಪಾಟೀಲ್ರು ಇದನ್ನ ಲಕ್ಷ್ಯ ಕೊಟ್ಟು ಇಂಥವು ಪ್ರದೇಶಾಭಿವೃದ್ಧಿ ಭವ್ಯ ಬಂಗ್ಲೆಯನ್ನು ಅಭಿವೃದ್ಧಿ ಪಡಿಸಿದ್ದೇ ಆದರೆ ಸ್ಥಳೀಯ ಒಂದು ಅನುದಾನದಲ್ಲಿ ಇದನ್ನು ಸುಂದರಗೊಳಿಸಿದ್ದೇ ಆದರೆ ಒಂದು ತಮ್ಮ ಒಂದು ಕ್ಷೇತ್ರಕ್ಕೆ ಒಳ್ಳೆ ಹೆಸರು, ಒಳ್ಳೆ ಮೆರುಗು ಬರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್. ಸ್ವತಂತ್ರ ಪೂರ್ವ ಅಂದ್ರೆ 1861ನೇ ಇಸ್ವಿ 165 ವರ್ಷ ಹಳೆಯ ಶೈಲಿ ಕಟ್ಟಡ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಮುಂಬೈ ಕರ್ನಾಟಕ ಪ್ರಾಂತಕ್ಕೆ ಒಳಪಡುತ್ತಕ್ಕಂತಹ ನಮ್ಮ ಬೆಳಗಾವಿ ವಿಭಾಗದ ಅಂದಿನ ಅಖಂಡ ಧಾರವಾಡ ಜಿಲ್ಲೆ ಅಂದ್ರೆ ಇವತ್ತಿನ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರತಕ್ಕಂಥ ಒಂದು ದೊಡ್ಡ ಬಸವೇಶ್ವರ ದೇವಸ್ಥಾನ. ಅದರ ಪಕ್ಕದಲ್ಲಿಯೇ ಬ್ರಿಟಿಷ್ ರಾಣಿಯಾದ ವಿಕ್ಟೋರಿಯಾ ರಾಣಿ ಕಟ್ಟಿಸಿರತಕ್ಕಂಥ ಪರಿವೀಕ್ಷಣ ಮಂದಿರ. ಅಂದಿನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ಎಲ್ಲಾ ದೈನಂದಿನ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಒಂದು ತಾಣ. ಇವತ್ತಿನ ಲೋಕೋಪಯೋಗಿ ಇಲಾಖೆ ಮುಂಡರಗಿಯ ಇಂಜಿನಿಯರಿಂಗ್ ಉಪ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಡಂಬಳ ಗ್ರಾಮದ ಪ್ರವಾಸಿ ಮಂದಿರ ಇಂದು ಎಲ್ಲೆಂದರಲ್ಲಿ ಹಾವು, ಚೇಳು, ಹುಳಹುಪ್ಪಡಿಗಳು ತಾಣವಾಗಿ ಮಾರ್ಪಟ್ಟಿದೆ. ಇಂದು ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರು ಇತ್ತ ಕಡೆ ಲಕ್ಷ್ಯ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಸರಕಾರ ಪ್ರವಾಸಿ ಮಂದಿರವನ್ನು ಉಳಿಸಬೇಕಾದ ಅವಶ್ಯಕತೆ ಇದೆ ಎಂದು ಜನರ ಬೇಡಿಕೆಯಾಗಿದೆ. ವರದಿ ಟೈಮ್ಸ್ ಆಫ್ ಪಬ್ಲಿಕ್ ಗದಗ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರೋಚಕ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.